ಪಡೆಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಕಂಪ್ಲೀಟ್ ಬಂದೋಬಸ್ತನ್ನ ಮಾಡಿದ್ದಾರೆ. ಈಗಾಗಲೇ ಪ್ರತಿಭಟನಾಕಾರರನ್ನ, ಕನ್ನಡಪರ ಸಂಘಟನೆಯ ಕಾರ್ಯಕರ್ತರನ್ನ ಪೊಲೀಸರು ಒಂದು ಕಡೆ ವಶಕ್ಕೆ ಪಡಿತಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ವಶಕ್ಕೆ ಪಡಿತಿದ್ದಂತೆ ಪೊಲೀಸರ ವಿರುದ್ಧ ಈ ಪೊಲೀಸರ ನಡೆಯನ್ನ ಖಂಡಿಸಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು. ಯಾಕಂದ್ರೆ ರಾಜ್ಯ ಸರ್ಕಾರ ಮರಾಠಿಗರ ಏಜೆಂಟ್ ಅನ್ನೋದಾಗಿಯೂ ಕೂಡ ಕಿಡಿಕಾರ್ತಿದ್ದಾರೆ. ಯಾಕಂದ್ರೆ ಪ್ರತಿಭಟನೆಗೆ ಅವಕಾಶ ಕೊಡ್ತಿಲ್ಲ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಗಾಗ್ತಿರುವಂಥದ್ದು. ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದ್ದೀವಿ, ಬೈಕಿನ ಮೂಲಕವಾಗಿ ಜಾಥಾ ಮಾಡ್ತಿದ್ದಾರೆ. ಕನ್ನಡದ ಬಾವುಟವನ್ನ ಹಿಡ್ಕೊಂಡು ತಮ್ಮೆಲ್ಲ ಅಸಮಾಧಾನವನ್ನ ಹೊರಗಾಗ್ತಾ ಬಂದ್ನ ಸಾಗಿಸ್ತಿದ್ದಾರೆ ಕನ್ನಡಪರ ಕಾರ್ಯಕರ್ತರು. ಮತ್ತೊಂದು ಕಡೆಯಲ್ಲಿ ವಶಕ್ಕೆ ಪಡಿತಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ಬಂಧಿನ ಬಿಸಿ ಈ ರೀತಿಯಾಗಿ ಸದ್ಯ ಲಭ್ಯವಾಗ್ತಿದೆ. ಯಾವ ರೀತಿಯಾಗಿ ಇದೆ ಅನ್ನುವಂಥ ವಿಚಾರ. ಮತ್ತೊಂದು ಕಡೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿನ ಕನ್ನಡಪರ ಸಂಘಟನೆಗಳು ಬಂದ್ಗೆ ಸಾಥ್ ಕೊಟ್ಟು ಬೀದಿಗಿಳಿದು ಘೋಷಣೆಗಳನ್ನ ಕೂಗುತ್ತಾ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಸರ್ಕಾರ ಅತಿ ಶೀಘ್ರವೇ ಕ್ರಮವನ್ನ ವಹಿಸಬೇಕಿರುವಂಥ ನಿಟ್ಟಿನಲ್ಲಿ ತಮ್ಮ ಮನವಿ ಜೊತೆಯಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಾ ಇರುವುದು. ಇವಾಗಲೇ ನೋಡಿದ ಹಾಗೆ ಟೌನ್ ಹಾಲ್ ಬಳಿ ಮತ್ತೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡೋದಕ್ಕೆ, ತಮ್ಮ ಅಸಮಾಧಾನವನ್ನು ಹೊರಗಾಕೋದಕ್ಕೆ ಮತ್ತೆ ರ್ಯಾಲಿಯನ್ನು ಮಾಡ್ಬೋದು. ಜೊತೆಯಲ್ಲಿ ಹೇಗೆ ಸಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ನಾನ್ ಸ್ಟಾಪ್ ಲೈವ್ ಮೂಲಕವಾಗಿ ನಿಮಗೆ ನೀಡ್ತಾ ಹೋಗ್ತೀವಿ. ಈ ಮೂಲಕವಾಗಿ ಮೊದಲು ಈ ಕರ್ನಾಟಕ ಬಂದಿನ ಕಿಚ್ಚು ಶುರುವಾಗಿದ್ದೆ ಬೆಳಗಾವಿಯಲ್ಲೇ. ಯಾವಾಗ ಮರಾಠಿ ಪುಂಡರು ಕಂಡಕ್ಟರ್ಗೆ ಮರಾಠಿಯಲ್ಲಿ ಮಾತಾಡಬೇಕು, ಕನ್ನಡದಲ್ಲಿ ಮಾತನಾಡಿದ ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ ಹಲ್ಲೆ ಮಾಡಲಾಗಿತ್ತು. ಆ ಹಲ್ಲೆಯ ಪ್ರಕರಣದಿಂದ ಮತ್ತಷ್ಟು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತು. ನಮ್ಮ ಬಸ್ಗಳಿಗೆ ಅವರು ಮಸಿ ಬೆಳೆದ್ರು, ಕಂಡಕ್ಟರ್ಗಳ ಮೇಲೆ ಮತ್ತೆ ಅವ್ರನ್ನ ಒಂದಿಷ್ಟು ಲೇವಡಿ ಮಾಡುವಂಥ ರೀತಿಯಾಗಿ ಸನ್ಮಾನ ಮಾಡೋದು, ಬಸ್ಸಿಂದ ಕೆಳಗಿಳಿಸೋದು, ಸ್ಪ್ರೇ ಬಡಿಯೋದು, ಇವೆಲ್ಲ ಕೆಲಸಗಳಾಯಿತು. ಹಾಗೆ ರಾಜ್ಯದೆಲ್ಲೆಡೆ ಕನ್ನಡಪರ ಸಂಘಟನೆಗಳು ಈ ಮೂಲಕವಾಗಿಯೇ ಅಸಮಾಧಾನವನ್ನು ಹೊರಗಾಕಿ ಇವತ್ತು ಶನಿವಾರ ಬಂದ್ಗೆ ಮುಂದಾಗಿರುತ್ತೆ. ಇನ್ನು ನೆಲಮಂಗಲದಲ್ಲಿ ಕರವೆಯಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಶಿವರಾಮೇಗೌಡ ಅವರ ಬಣದಿಂದ ಪ್ರತಿಭಟನಾ ರ್ಯಾಲಿ. ಸರ್ವಿಸ್ ರಸ್ತೆಯಲ್ಲಿ ಮಾನವ ಸರಪಳಿಯನ್ನ ರಚಿಸಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಎಂಇಎಸ್ ವಿರುದ್ಧ ಧಿಕ್ಕಾರವನ್ನ ಕೂಗ್ತಿದ್ದಾರೆ ಕಾರ್ಯಕರ್ತರು. ನೆಲಮಂಗಲದಲ್ಲಿ ಕರವೆಯಿಂದ ಪ್ರತಿಭಟನೆ ಜೋರಾಗ್ತಿದೆ. ಶಿವರಾಮೇಗೌಡ ಅವರ ಬಣದಿಂದ ಪ್ರತಿಭಟನಾ ರ್ಯಾಲಿ ಮಾಡ್ತಿದ್ದಾರೆ. ಯಾವ ರೀತಿಯಾಗಂತಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಮಾನವ ಸರಪಳಿ ಮೂಲಕವಾಗಿ ಒಬ್ಬೊಬ್ರು ಕೈ ಹಿಡ್ಕೊಂಡು ಮಾನವ ಸರಪಳಿ ರೀತಿಯಾಗಿ ಮಾಡಿಕೊಂಡು ತಮ್ಮ ವಿಭಿನ್ನವಾಗಿ ತಮ್ಮ ಪ್ರತಿಭಟನೆ, ತಮ್ಮ ಆಕ್ರೋಶಗಳನ್ನ ಹೊರಗಾಗ್ತಿದ್ದಾರೆ. ಕರವೆಯ ಶಿವರಾಮೇಗೌಡ ಅವರ